ಹಲೋ ಗೈಸ್, ಎಲ್ರಿಗೂ ಕೂಡ ಕ್ಲೆವರ್ ವೆಂಟ್ ಚಾನಲ್ಗೆ ಸುಸ್ವಾಗತ. ಸೊ ಈ ಒಂದು ವಿಡಿಯೋದಲ್ಲಿ KCET ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ರಿಲೇಟೆಡ್ ಕಂಪ್ಲೀಟ್ ಇನ್ಫಾರ್ಮೇಷನ್ ಜೊತೆಗೆ ಯಾವ ಮಿಸ್ಟೇಕ್ಸ್ನ ನೀವು ಫಸ್ಟ್ ರೌಂಡ್ನಲ್ಲಿ ಅವಾಯ್ಡ್ ಮಾಡಬೇಕು, ಜೊತೆಗೆ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ನಲ್ಲಿ ಬರುವಂತಹ ಚಾಯ್ಸ್ ಎಂಟ್ರಿ ಅಂದರೆ ಏನು, ಅದನ್ನು ಹೇಗೆ ಮಾಡಬೇಕು, ಕಂಪ್ಲೀಟ್ ಫಸ್ಟ್ ರೌಂಡ್ ರಿಲೇಟೆಡ್ ಎಲ್ಲ ಇನ್ಫಾರ್ಮೇಷನ್ ಕೂಡ ಇರುತ್ತೆ. ಸೊ ಹಾಗಾಗಿ ವಿಡಿಯೋನ ಕೊನೆ ತನಕ ನೋಡಿ. ಓಕೆ, ಸೊ ಫಸ್ಟ್ ರೌಂಡ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಫಸ್ಟ್ ಪಾಯಿಂಟ್ ಏನಪ್ಪಾ ಅಂತಂದರೆ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡುವಂಥದ್ದು. ನಾನು ಈ ವಿಡಿಯೋ ಮಾಡ್ತಿರ್ಬೇಕಾದ್ರೆ ಇನ್ನೂ ವೆರಿಫಿಕೇಷನ್ ಸ್ಲಿಪ್ನವ್ರು KEನವ್ರು ಬಿಟ್ಟಿಲ್ಲ, ಇನ್ನೊಂದು ಸ್ವಲ್ಪ ದಿನದಲ್ಲೇ ಬಿಡ್ತಾರೆ. ಅಕಸ್ಮಾತ್ ನೀವು ವಿಡಿಯೋ ನೋಡ್ತಿರೋ ಟೈಮಲ್ಲಿ ಬಿಟ್ಟಿರಬಹುದು. ಸೊ ಅಲ್ಲಿ ನೀವು ವೆರಿಫಿಕೇಷನ್ ಡೀಟೇಲ್ಸ್ ಏನೇನಿರುತ್ತೆ ನೋಡಿ, ಅದನ್ನು ವೆರಿಫೈ ಮಾಡಿ ನೀವು ನೆಕ್ಸ್ಟ್ ಸ್ಟೆಪ್ಪಿಗೆ ಮುಂದುವರಿಬೇಕು. ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂದರೆ, ನಾನು ಮುಂಚೆನೇ ಹೇಳಿದ್ದೀನಿ, ಸೀಕ್ರೆಟ್ ಕೀನ ಯಾರ ಜೊತೆಗೂ ಕೂಡ ಶೇರ್ ಮಾಡಬೇಡಿ. ಓಕೆನಾ? ಸೊ ಈ ವೆರಿಫಿಕೇಷನ್ ಸ್ಲಿಪ್ ಆದಮೇಲೆ ಏನು ಬಿಡ್ತಾರಪ್ಪ ಅಂತಂದರೆ ಆಪ್ಷನ್ ಎಂಟ್ರಿನ ಬಿಡ್ತಾರೆ. ಓಕೆ, ನೆಕ್ಸ್ಟ್ ಸ್ಟೆಪ್ ಇರೋವಂಥದ್ದೇ ಆಪ್ಷನ್ ಎಂಟ್ರಿ. ಅಲ್ಲಿ ನೀವು ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ಹೆಂಗೆ ಆಪ್ಷನ್ ಎಂಟ್ರಿ ಮಾಡಬೇಕು ಅಂತ. ಆ ರೀತಿಯಲ್ಲಿ ನೀವು ಪ್ರಯಾರಿಟಿನ ಕರೆಕ್ಟಾಗಿ ಕೊಟ್ಟು ಆಪ್ಷನ್ ಎಂಟ್ರಿನ ಮಾಡಬೇಕು. ನಿಮ್ಮ ಪ್ರಯಾರಿಟಿ ಮತ್ತು ಮೆರಿಟ್ ಮೇಲೆ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗುತ್ತೆ, ಯಾವುದು ಮಾಕ್ ರೌಂಡಲ್ಲಿ. ಓಕೆನಾ? ಸೊ ಮಾಕ್ ರಿಸಲ್ಟ್ಸ್ ಪಬ್ಲಿಷ್ ಆದಮೇಲೆ ನೀವು ಮತ್ತೆ ನಿಮ್ಮ ಆಪ್ಷನ್ಸನ್ನು ಡಿಲೀಟ್ ಮಾಡ್ಬೋದು, ಆ್ಯಡ್ ಮಾಡ್ಬೋದು, ಮಾಡಿಫೈ ಮಾಡ್ಬೋದು ಅಥವಾ ರಿಅರೇಂಜ್ ಮಾಡ್ಬೋದು, ಏನು ಬೇಕಾದರೂ ನೀವು ಮಾಡ್ಬೋದು. ಓಕೆನಾ? ಸೊ ಅದು ರಿಅರೇಂಜ್ ಮಾಡಿ ನೀವು ಫೈನಲ್ ಆಗಿ ಸೇವ್ ಅಂತ ಏನು ಕೊಡ್ತೀರಾ ನೋಡಿ, ಅದು ಕೊಟ್ಟಾದ್ಮೇಲಿಂದ ನಿಮಗೆ ಫಸ್ಟ್ ರೌಂಡ್ ರಿಸಲ್ಟ್ ಪಬ್ಲಿಷ್ ಆಗುತ್ತೆ. ಸೊ ಈ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ರಿಸಲ್ಟ್ ಯಾವ ರೀತಿನಲ್ಲಿ ಇರುತ್ತಪ್ಪ ಅಂತಂದರೆ ನೋಡಿ, ಫಸ್ಟ್ ರೌಂಡ್ ರಿಸಲ್ಟ್ ಬಂದಮೇಲೆ ಎರಡು ಪಾಸಿಬಿಲಿಟಿ ಇದೆ. ಒಂದು, ಇಲ್ಲ ನಿಮಗೆ ಸೀಟ್ ಅಲಾಟ್ ಆಗಿರ್ಬೋದು, ಇಲ್ಲ ಯಾವುದು ಸೀಟ್ ಅಲಾಟ್ ಆಗದೆ ಇರ್ಬೋದು. ಯಾವುದು ಸೀಟ್ ಯಾವಾಗ ಅಲಾಟ್ ಆಗಲ್ಲ ಅಂತಂದರೆ, ನೀವು ಆಪ್ಷನ್ ಎಂಟ್ರಿನ ಕರೆಕ್ಟಾಗಿ ಮಾಡಿಲ್ಲ ಅಂತಂದರೆ, ನಿಮ್ಮ ರ್ಯಾಂಕಿಗೆ ಸೂಟೇಬಲ್ ಆಗಿರುವಂಥ ಕಾಲೇಜಸ್ ನಾನು ಹೇಳ್ದಂಗೆ ಮಾಡಿಲ್ಲ ಅಂತಂದರೆ ನಿಮಗೆ ಸೀಟ್ ಅಲಾಟ್ ಆಗಲ್ಲ. ಓಕೆನಾ? ಅಕಸ್ಮಾತ್ ಸೀಟ್ ಅಲಾಟ್ ಆಗಿತ್ತು ಅಂದ್ಕೊಳ್ಳಿ, 99% ಜನಕ್ಕೆ ಸೀಟ್ ಅಲಾಟ್ ಆಗುತ್ತೆ, ಯಾಕೆಂದರೆ ಎಲ್ಲರೂ ಆಲ್ಮೋಸ್ಟ್ ಕರೆಕ್ಟಾಗಿ ಮಾಡಿರ್ತಾರೆ ಆಪ್ಷನ್ ಎಂಟ್ರಿ. ಓಕೆ, ಸೊ ನಾನು ಹೇಳಿದ ಮೆಥಡನ್ನು ಫಾಲೋ ಮಾಡಿದ್ರೆ ನೀವು ಆರಾಮಾಗಿ ನೀವು ಒಳ್ಳೆ ಸೀಟನ್ನು ತೊಗೊಬೋದು. ಸೊ ನಿಮಗೆ ಸೀಟ್ ಅಲಾಟ್ ಆದಮೇಲೆ ನಿಮಗೆ 4 ಚಾಯ್ಸ್ ಇರುತ್ತೆ, 4 ಆಪ್ಷನ್ಸ್ ಇರುತ್ತೆ ನಿಮಗೆ ಚೂಸ್ ಮಾಡೋದಕ್ಕೆ. ಸೊ ಏನಪ್ಪ ಅಂತಂದರೆ ಚಾಯ್ಸ್ 1 ನೋಡ್ರಪ್ಪ. ಓಕೆ, ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4. ಸೊ ಫಸ್ಟ್ ಚಾಯ್ಸ್ 1 ನೋಡೋಣ. ನಿಮಗೆ ಅಲಾಟ್ ಆಗಿರೋಂಥ ಸೀಟ್, ಎಕ್ಸಾಂಪಲ್ಲು ಯಾರೋ ಒಬ್ಬ ಸ್ಟೂಡೆಂಟ್ಗೆ RV ಕಾಲೇಜಲ್ಲಿ ಸೀಟ್ ಸಿಕ್ಕಬೇಕು ಅಂತಿರುತ್ತೆ, ಅದರಲ್ಲೇ ಸೀಟ್ ಸಿಕ್ಕುತ್ತೆ ಅಂದ್ಕೊಳ್ಳಿ. ಆವಾಗೇನು, ನನಗೆ ಸಿಕ್ಕಿರೋ ಕಾಲೇಜಿನ ಜೊತೆಗೆ ನಾನು ಸ್ಯಾಟಿಸ್ಫೈ ಆಗಿದ್ದೀನಿ ಅಂತ. ಓಕೆ, ಜೊತೆಗೆ ವಿಲ್ ಪೇ ದ ಫೀಸ್, ನಾನು ಫೀಸನ್ನು ಪೇ ಮಾಡ್ತೀನಿ. ಓಕೆ, ಫೀಸ್ ಪೇ ಮಾಡಿದ್ಮೇಲೆ ನೆಕ್ಸ್ಟ್ ಪ್ರೋಸೆಸ್ ಏನು, ಅಡ್ಮಿಷನ್ ಆರ್ಡರ್ ಅಂತ ಸಿಕ್ಕುತ್ತೆ. ಓಕೆನಾ? ಅದನ್ನು ಡೌನ್ಲೋಡ್ ಮಾಡಿಕೊಂಡು ಕಾಲೇಜಿಗೆ ರಿಪೋರ್ಟ್ ಮಾಡ್ತೀನಿ ಅಂತ. ಸೊ ಇದು ಚಾಯ್ಸ್ 1 ಸೆಲೆಕ್ಟ್ ಮಾಡಿದ್ರೇನು ನೀವು ಕಾಲೇಜ್ಗೆ ಜಾಯಿನ್ ಆಗ್ತೀರಾ ಅಂತ. ಈ ಚಾಯ್ಸ್ 1 ಸೆಲೆಕ್ಟ್ ಮಾಡಿದ್ರೆ ನೀವು ಬೇರೆ ರೌಂಡಿಗೆ ಮತ್ತೆ ಹೋಗೋಕ್ಕಾಗಲ್ಲ. ಫಸ್ಟ್ ರೌಂಡ್ ಆದಮೇಲೆ ಸೆಕೆಂಡ್ ರೌಂಡಿಗೆ ಹೋಗೋಕ್ಕಾಗೋದಿಲ್ಲ. ಓಕೆನಾ? ಸೊ ಮೆಜಾರಿಟಿ ಆಫ್ ದ ಸ್ಟೂಡೆಂಟ್ಸ್ ಸೆಲೆಕ್ಟ್ ಮಾಡುವಂಥ ಚಾಯ್ಸ್ ಯಾವುದಪ್ಪ ಅಂದರೆ ಚಾಯ್ಸ್ 2. ಇದು ಸ್ಯಾಟಿಸ್ಫೈ ಆಗಿದೆ ಅಂದರೆ ಸಿಕ್ಕಿರೋ ಸೀಟ್ ಪರವಾಗಿಲ್ಲ, ಬಟ್ ಸೆಕೆಂಡ್ ರೌಂಡ್ಗೆ ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ ಬೈ ಹೋಲ್ಡಿಂಗ್ ದ ಸೀಟ್ ಅಂತಂದರೆ, ಈ ಚಾಯ್ಸ್ 2 ರಿಲೇಟೆಡ್ ನಾನು ಇನ್ನೂ ಡೀಟೇಲ್ಡ್ ಆಗಿ ಲಾಸ್ಟಲ್ಲಿ ಹೇಳ್ತೀನಿ. ಓಕೆನಾ? ಸೊ ಇವಾಗ ಸುಮ್ಮನೆ ಒಂದು ಓವರ್ ವ್ಯೂ ಕೊಡ್ತೀನಿ ಅಷ್ಟೇ. ಸೊ ಸ್ಯಾಟಿಸ್ಫೈ ಆಗಿದೆ, ಜೊತೆಗೆ ಸೀಟನ್ನು ಹೋಲ್ಡ್ ಮಾಡಿಕೊಂಡು ನಾನು ಮುಂದಕ್ಕೆ ಹೋಗ್ತೀನಿ. ಸೀಟ್ ಹೋಲ್ಡ್ ಮಾಡೋದೇನು ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ. ಓಕೆನಾ? ಸೊ ಇದು ಚಾಯ್ಸ್ 2 ಇಂಪ್ಲಿಕೇಶನ್ನು. ಚಾಯ್ಸ್ 3 ಏನಪ್ಪ ಅಂತಂದರೆ, ಸ್ಯಾಟಿಸ್ಫೈ ಆಗಿಲ್ಲ ಆದ್ರೂ ಕೂಡ ನಾನು ನೆಕ್ಸ್ಟ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತೀನಿ, ಬಟ್ ಇಲ್ಲಿ ಸೀಟನ್ನು ಹೋಲ್ಡ್ ಮಾಡೋದಿಲ್ಲ, ಇಲ್ಲಿ ಸೀಟನ್ನು ಬಿಟ್ಕೊಡ್ತೀರಾ ನೀವು. ಇದು ಚಾಯ್ಸ್ 3 ಆಗಿರುತ್ತೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಚಾಯ್ಸ್ 4 ಏನಪ್ಪ ಅಂತಂದರೆ, ಸ್ಯಾಟಿಸ್ಫೈಯೂ ಆಗಿಲ್ಲ, ಇಂಟ್ರೆಸ್ಟೆಡ್ಡು ಇಲ್ಲ ನೆಕ್ಸ್ಟ್ ರೌಂಡ್ಗೆ ಹೋಗೋಕ್ಕೆ, ನಾನು KCET ಕೌನ್ಸಿಲಿಂಗಿಂದ ಎಕ್ಸಿಟ್ ಆಗ್ತೀನಿ ಅಂತ. ಸೊ ಇದು ಚಾಯ್ಸ್ 4. ಸೊ ಇದು ಸಿಂಪಲ್ ಚಾಯ್ಸಸ್ ಬಗ್ಗೆ ಓವರ್ ವ್ಯೂ ಆಯಿತು. ಯಾರು ಯಾವ ಟೈಮಲ್ಲಿ ಯಾವ ಚಾಯ್ಸನ್ನು ಸೆಲೆಕ್ಟ್ ಮಾಡಬೇಕು ಅಂತ ನಾನು ಈಗ ನೆಕ್ಸ್ಟ್ ಹೇಳ್ತೀನಿ. ಓಕೆನಾ? ಸೊ ಇದು ಚಾಯ್ಸಸ್ ರಿಲೇಟೆಡ್ ಬೇಸಿಕ್ ಒಂದು ಇದಾಯಿತು. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ಗೆ ಹೋಗೋಕ್ಕಿಂತ ಮುಂಚೆ ನಿಮಗೆ ಕೌನ್ಸಿಲಿಂಗ್ ರಿಲೇಟೆಡ್ A to Z ಗೈಡೆನ್ಸ್ ಬೇಕು, ಡೌಟ್ ಸಾಲ್ವಿಂಗ್ ಎಲ್ಲ ಬೇಕು ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ತಮ್ಮ ಫ್ರೆಂಡ್ಸ್ಗೂ ಕೂಡ ಹೆಲ್ಪ್ಫುಲ್ ಆಗಲಿ ಈ ವಿಡಿಯೋನ ಶೇರ್ ಮಾಡಿ. ಓಕೆನಾ? ಸೊ ನೋಡ್ರಪ್ಪ, ಚಾಯ್ಸ್ ಎಂಟ್ರಿ ಮಾಡ್ಬೇಕಾದ್ರೆ ನೋಡಿ, KEನವರೇ ಬ್ರೌಚರಲ್ಲೇ ಕೊಟ್ಟಿದ್ದಾರೆ. ಚಾಯ್ಸ್ ಎಂಟ್ರಿ ಮಾಡ್ಬೇಕಾದ್ರೆ ಯಾವಾಗಲೂ ಕೂಡ ನೀವು ಪ್ರಯಾರಿಟಿನ ಕರೆಕ್ಟಾಗಿ ಕೊಡಬೇಕು. ಪ್ರಯಾರಿಟಿ ನಾನು ಯಾಕೆ ಇಷ್ಟು ಸ್ಟ್ರೆಸ್ ಮಾಡ್ತಿದ್ದೀನಿ ಅಂತಂದರೆ, ಚಾಯ್ಸ್ 2 ಮಾಡಿದಾಗ ನಿಮಗೆ ಪ್ರಯಾರಿಟಿ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ? ಸೊ ಹಾಗಾಗಿ ನೀವು ಪ್ರಯಾರಿಟಿನ ಕರೆಕ್ಟಾಗಿ ಕೊಡಬೇಕು. ಏನು ಪ್ರಯಾರಿಟಿ ಅಂತ ಮತ್ತೆ ಲಾಸ್ಟಲ್ಲಿ ಒಂದು ಸತಿ ಹೇಳ್ತೀನಿ. ಓಕೆ, ಸೊ ನೋಡ್ರಪ್ಪ, ನೀವು ಎಷ್ಟೊಂದು ಜನ ಸ್ಟೂಡೆಂಟ್ಸ್ಗೆ ಡೌಟ್ ಇರುತ್ತೆ, ನಿಮಗೆ ಯಾವುದೇ ರೀತಿ ಇದಿಲ್ಲ ಎಂತದಪ್ಪ,
ನೀವು ಇಷ್ಟೇ ಆಪ್ಷನ್ಸ್ ಹಾಕಬೇಕು ಅಂದರೆ 20 ಹಾಕಬೇಕು, 30 ಹಾಕಬೇಕು ಅಂತ ಎಷ್ಟು ಈ ಥರ ಆಪ್ಷನ್ ಎಂಟ್ರಿನಲ್ಲಿ ಯಾವುದೇ ರೀತಿ ಡೆಡ್ ಲೈನ್ ಇಲ್ಲ. ಓಕೆನಾ, ನೀವು ಎಷ್ಟು ಬೇಕಾದರೂ ಆಪ್ಷನ್ಸ್ ಹಾಕ್ಬೋದು, 50 ಹಾಕ್ಬೋದು, 100 ಹಾಕ್ಬೋದು, 150, 200 ಎಷ್ಟಿದೆ ಕಾಲೇಜಸ್ ಎಲ್ಲಾವುದು ಕೂಡ ಬೇಕಾದ್ರೆ ಹಾಕ್ಬೋದು. ಓಕೆನಾ, ಜೊತೆಗೆ ನೀವು ಮಲ್ಟಿಪಲ್ ಕೋರ್ಸಸ್ ಇನ್ ದ ಸೇಮ್ ಆಪ್ಷನ್ ಎಂಟ್ರಿ. ಎಕ್ಸಾಂಪಲ್, ಯಾರಿಗೋ ಒಬ್ರಿಗೆ ಮೆಡಿಕಲಲ್ಲೂ ಎಲಿಜಿಬಲ್ ಇದ್ದಾರೆ, ಡೆಂಟಲ್, ಇಂಜಿನಿಯರಿಂಗ್, ಇದು ಎಲ್ಲದಕ್ಕೂ ಕೂಡ ಒಂದೇ ಆಪ್ಷನ್ ಎಂಟ್ರಿ ಶೀಟ್ನಲ್ಲಿ ನೀವು ಪ್ರಯಾರಿಟಿ ಕೊಡ್ತಾ ಬರ್ಬೋದು. ಸೊ ಹಾಗಾಗಿ ಫಸ್ಟ್ ಡೌಟ್ ಏನಪ್ಪ ಅಂತಂದರೆ, ನೀವು ಎಷ್ಟು ಬೇಕಾದ್ರೂ ಆಪ್ಷನ್ಸ್ ಹಾಕ್ಬೋದು, ಜೊತೆಗೆ ನೀವು ಬೇರೆ ಬೇರೆ ಕೋರ್ಸಸ್ದು ಕೂಡ ಒಂದೇ ಆಪ್ಷನ್ ಎಂಟ್ರಿ ಶೀಟ್ನಲ್ಲಿ ಹಾಕ್ಬೋದು. ಅಂದರೆ ಮೆಡಿಕಲ್ಲು ಹಾಕ್ಬೋದು, ಇಂಜಿನಿಯರಿಂಗು ಹಾಕ್ಬೋದು. ಅಂದರೆ ಮೆಡಿಕಲ್ ಸಿಕ್ಕಲಿಲ್ಲ ಅಂದರೆ ಇಂಜಿನಿಯರಿಂಗ್ ಸಿಕ್ಕಲಿಲ್ಲ ಅಂದರೆ ಮೆಡಿಕಲ್. ಈ ರೀತಿನಲ್ಲಿ 2 3 ಡಿಫ್ರೆಂಟ್ ಕೋರ್ಸಸ್ಗೂ ಕೂಡ ಒಂದೇ ಆಪ್ಷನ್ ಎಂಟ್ರಿನಲ್ಲಿ ಹಾಕ್ಬೋದು ನೀವು. ಜೊತೆಗೆ ನೋಡಿ, ಯಾವುದೇ ರೀತಿ ಲಿಮಿಟ್ ಇರೋದಿಲ್ಲ ಆಪ್ಷನ್ಸ್ ಹಾಕೋದಕ್ಕೆ. ಓಕೆನಾ, ನೀವು ಎಷ್ಟು ಬೇಕಾದರೂ ಹಾಕ್ಬೋದು ಆಪ್ಷನ್ಸು. ಓಕೆ, ಸೊ ಇದು ಕೂಡ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಆಯಿತು. ಅದಾದಮೇಲಿಂದ ನೋಡ್ರಪ್ಪ, ನೀವು ಇವಾಗ ಒಂದು ಲಾಸ್ಟ್ ಕೊಡ್ತಾರೆ ಅಂತ ಅನ್ಕೊಳ್ಳಿ, ಲಾಸ್ಟ್ ಡೇಟ್ ಕೊಡ್ತಾರೆ, ಅದಕ್ಕಿಂತ ಮುಂಚೆ ನೀವು ಎಷ್ಟು ಸತಿ ಬೇಕಾದರೂ ಎಡಿಟ್ ಮಾಡ್ಕೊಬೋದು. ನೀವು ಯಾವ ಟೈಮಲ್ಲಿ ಬೇಕಾದರೂ ಎಷ್ಟು ಸತಿ ಬೇಕಾದ್ರೂ ಕೂಡ ನೀವು ಎಡಿಟ್ ಮಾಡ್ಕೊಬೋದು ಬಿಫೋರ್ ದ ಲಾಸ್ಟ್ ಡೇಟ್. ಓಕೆನಾ, ಸೊ ನೀವು ಎಡಿಟ್ ಎಷ್ಟು ಸತಿ ಬೇಕಾದರೂ ಮಾಡ್ಕೊಬೋದು. ಓಕೆ, ನೋಡಿ, ಮೆಡಿಕಲ್ ಸೀಟಿಗೆ ಬೇಕಾದ್ರೂ ಹಾಕ್ಬೋದು. ಇವಾಗ 53 ಮೆಡಿಕಲ್ ಕಾಲೇಜ್ ಅಂದರೆ 53 ಮೆಡಿಕಲ್ ಕಾಲೇಜು ಹಾಕ್ಬೋದು. ಇಲ್ಲಪ್ಪ, ನಾನೊಂದು 20 ಮೆಡಿಕಲ್ ಕಾಲೇಜ್ ಹಾಕ್ತೀನಿ, 20 ಇಂಜಿನಿಯರಿಂಗ್ ಕಾಲೇಜ್ ಹಾಕ್ತೀನಿ ಅಂದರೆ ಅದನ್ನು ಹಾಕ್ಬೋದು. ಒಂದೇ ಕಾಲೇಜ್ನಲ್ಲಿ ಡಿಫ್ರೆಂಟ್ ಬ್ರಾಂಚಸ್ ಹಾಕ್ಬೋದು. ಸೊ ಈ ರೀತಿಯಲ್ಲಿ ಎಲ್ಲ ರೀತಿ ನಿಮಗೆ ಫ್ಲೆಕ್ಸಿಬಿಲಿಟಿ ಇದೆ. ಓಕೆನಾ, ಸೊ ಈಗ ಚಾಯ್ಸಸ್ ರಿಲೇಟೆಡ್ ಕಂಪ್ಲೀಟ್ ಒಂದು ಡೀಟೇಲ್ ನೋಡ್ರಪ್ಪ. ನಿಮಗೆ ಅಕಸ್ಮಾತ್ ಇವಾಗ ಐಡಿಯಲ್ಲಿ ಯಾರು ಈ ಚಾಯ್ಸ್ ಒಂದನ್ನು ಸೆಲೆಕ್ಟ್ ಮಾಡ್ಕೊಂತಾರೆ ಅಂದರೆ, ನನಗೆ ಸಿಕ್ಕಿರೋ ಸೀಟು 100% ಇವಾಗ ನಾನು ಅಂದ್ಕೊಂಡಿರ್ತೀನಿ ಮುಂಚೆ ಇದೇ ಕಾಲೇಜ್ ನನಗೆ ಬೇಕು ಅಂತ, ಅದೇ ಕಾಲೇಜೇ ನನಗೆ ಸಿಕ್ಕಿದೆ, 100% ನಾನು ಸ್ಯಾಟಿಸ್ಫೈ ಆಗಿದ್ದೀನಿ, ನನಗೆ ಇನ್ಯಾವುದು ಬೇರೆ ಸೀಟ್ ಬೇಡ. ಜೊತೆಗೆ ಈ ಒಳ್ಳೆ ರ್ಯಾಂಕ್ ಬಂದಿರುತ್ತೆ ನೋಡಿ, ಒಂದು 10,000 ಒಳಗಡೆ, 20,000 ಒಳಗಡೆ, ಇಂಥ ಸ್ಟೂಡೆಂಟ್ಸನ್ನೇ ಮೆಜಾರಿಟಿ ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊತಾರೆ. ಅಕಸ್ಮಾತ್ ತಮ್ಮದೇನಾದ್ರು ಲೋ ರ್ಯಾಂಕ್ ಬಂದಿತ್ತು ಅಂದರೆ 80,000, 50,000, 1 lakh ಮೇಲೆ ಬಂದಿತ್ತು ಅಂದರೆ ನೀವು ಚಾಯ್ಸ್ 2 ಸೆಲೆಕ್ಟ್ ಮಾಡೋದು ಬೆಟರು. ಓಕೆನಾ, ಸೊ ಚಾಯ್ಸ್ 1 ಸೆಲೆಕ್ಟ್ ಮಾಡಿದ್ರೆ ಫಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂತಂದರೆ, ನೀವು ಯಾವುದೇ ಕಾರಣಕ್ಕೂ ಕೂಡ ಸೆಕೆಂಡ್ ರೌಂಡ್ಗೆ ಹೋಗೋಕ್ಕೆ ಆಗೋದಿಲ್ಲ. ಓಕೆ, ಇದೇ ನಿಮ್ಮದು ಲಾಸ್ಟ್ ಆಗುತ್ತೆ. ನಾಟ್ ಎಲಿಜಿಬಲ್ ಟು ಪಾರ್ಟಿಸಿಪೇಟ್ ಇನ್ ದ ಸಬ್ಸ್ಟಿಕ್ವೆಂಟ್ ರೌಂಡ್ಸ್. ಓಕೆನಾ, ಸೊ ನೀವು ಚಾಯ್ಸ್ ಎಂಟ್ರಿನ ಹುಷಾರಾಗಿ ಮಾಡಿ. ಅದಕ್ಕೆ ಅದೇ ಚಾಯ್ಸ್ 2 ನೋಡ್ರಪ್ಪ, ವೆರಿ ಮೋಸ್ಟ್ ಎಲ್ಲ ಪಾಪ್ಯುಲರ್ ಚಾಯ್ಸ್ ಯಾವುದಪ್ಪ ಅಂದರೆ ಚಾಯ್ಸ್ 2. ಇದೇನಂದರೆ, ಎಕ್ಸಾಂಪಲ್ ಇವಾಗ ಯಾವುದೋ ಒಂದು ಕಾಲೇಜ್ ಸಿಕ್ಕಿದೆ ಅಂದ್ಕೊಳ್ಳಿ, ನನಗೆ ಆ ಕಾಲೇಜ್ ಚೆನ್ನಾಗಿದೆ, ಬಟ್ ಇನ್ನೂ ಬೆಟರ್ ಕಾಲೇಜ್ ನನಗೆ ಬೇಕು, ಇನ್ನೂ ಬೆಟರ್ ಕಾಲೇಜ್ ಸಿಕ್ಕುವಂಥ ಚಾನ್ಸಸ್ ಇದೆ ಅಂತಂದರೆ, ಲೋ ರ್ಯಾಂಕ್ ಬಂದಿರುತ್ತೆ ನೋಡಿ, ಅಂಥ ಸ್ಟೂಡೆಂಟ್ಸ್ಗೆ ಬೆಸ್ಟ್ ಚಾಯ್ಸ್ ಯಾವುದಪ್ಪ ಅಂತಂದರೆ ಚಾಯ್ಸ್ 2. ಸೊ ಈ ಚಾಯ್ಸ್ 2 ಹೆಂಗೆ ವರ್ಕ್ ಆಗುತ್ತೆ ಅಂತಂದರೆ ನೋಡಿ, ಈ ಚಾಯ್ಸ್ 2 ಸೆಲೆಕ್ಟ್ ಮಾಡಿದ್ರೆ ನಿಮಗೆ, ನಾನು ನೆಕ್ಸ್ಟ್ ಇದರಲ್ಲಿ ಹೇಳ್ತೀನಿ, ಇವು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂತಂದರೆ, ನಿಮಗೆ ಮತ್ತೆ ನೀವು ಇದರಲ್ಲಿ ಒಂದು ಸೀಟನ್ನು ಹೋಲ್ಡ್ ಮಾಡ್ತೀರ ಅಂದ್ಕೊಳ್ಳಿ, ಮತ್ತೆ ನೀವು ಯಾವುದೇ ರೀತಿ ಆಪ್ಷನ್ಸನ್ನು ಆ್ಯಡ್ ಮಾಡೋಕ್ಕಾಗೋದಿಲ್ಲ. ಅನ್ಲೆಸ್ ಆ್ಯಂಡ್ ಅಂಟಿಲ್ KENವರೇ ಯಾವ್ದಾದ್ರು ಒಂದು ಹೊಸ ಕಾಲೇಜ್ ಹೊಸ ಸೀಟನ್ನು ಹಾಕೋ ತನಕ ನೀವು ಯಾವುದೇ ರೀತಿ ಆಪ್ಷನ್ಸನ್ನು ಆ್ಯಡ್ ಮಾಡೋದಕ್ಕಾಗೋದಿಲ್ಲ. ಎಡಿಟ್ ಮಾಡ್ಬೋದು, ಬಟ್ ಓಕೆ, ಆ ಎಡಿಟ್ಗೂ ಕೂಡ ಲಿಮಿಟೇಷನ್ ಇದೆ. ಅದು ಏನು ಲಿಮಿಟೇಷನ್ ಅಂತ ನಾನು ಇವಾಗ ತೋರಿಸ್ತೀನಿ ನೋಡಿ. ಎಕ್ಸಾಂಪಲ್, ಯಾರೋ ಒಂದು 4 ಆಪ್ಷನ್ ಎಂಟ್ರಿ ಹಾಕಿದ್ದಾರೆ, 1 2 3 4 ಅಂತ. ಈಗ ನಿಮಗೆ ಯಾವ ಸೀಟ್ ಅಲಾಟ್ ಆಗಿದೆ ಅಂದ್ಕೊಳ್ಳೋಣ, 3C ಅಲಾಟ್ ಆಗಿದೆ ಅಂದ್ಕೊಳ್ಳೋಣ. ಇವಾಗ ನೀವು ಚಾಯ್ಸ್ 2 ಸೆಲೆಕ್ಟ್ ಮಾಡ್ತೀರಾ ಅಂತಂದರೆ ಈ ಸೀಟು ಹೋಲ್ಡ್ ಆಗುತ್ತೆ. ಹೋಲ್ಡ್ ಅಂದರೆ ಅರ್ಥ ಏನಪ್ಪ ಅಂದರೆ, ಇದ್ರ ಕೆಳಗಡೆ ಏನೇನು ಸೀಟ್ ಇರುತ್ತೆ ನೋಡಿ, ಇವೆಲ್ಲ ಡಿಲೀಟ್ ಆಗಿಬಿಡುತ್ತೆ. ಅಂತಂದರೆ ಈ ಕಾಲೇಜಸ್ಸು ಮತ್ತೆ ನಿಮ್ಗೆ ಯಾವುದೇ ಕಾರಣಕ್ಕೂ ಕೂಡ ನೀವು ಇದನ್ನು ಸೆಲೆಕ್ಟ್ ಮಾಡೋಕ್ಕಾಗೋದಿಲ್ಲ. ಅಂದರೆ ಮತ್ತೆ ನೀವು ಇದನ್ನು ಆ್ಯಡು ಮಾಡೋಕ್ಕಾಗೋದಿಲ್ಲ, ಏನೂ ಮಾಡೋಕ್ಕಾಗಲ್ಲ. ಸೊ ಈ ಸೀಟ್ ಹೋಲ್ಡ್ ಆಗಿತ್ತು ಅಂದ್ಕೊಳ್ಳಿ, ನೆಕ್ಸ್ಟ್ ರೌಂಡಿಗೆ ನಿಮ್ಗೆ ಏನೇ ಇದ್ರೂ ಈ 3 ಕಾಲೇಜಸ್ ಬರುತ್ತೆ. ಸೊ ಹಾಗಾಗಿ ನಾನು ಹೇಳ್ತಾ ಇರೋದು ಪ್ರಯಾರಿಟಿ ಮೋಸ್ಟ್ ಇಂಪಾರ್ಟೆಂಟ್ ಅಂತ. ಯಾಕಪ್ಪ ಅಂದರೆ, ಎಕ್ಸಾಂಪಲ್ ಯಾವುದೋ 2B ಅಲಾಟ್ ಆಗಿ ನೀವೇನು ಅಂದ್ಕೊಂಡಿರ್ತೀರಾ, ನೀವು ಬೆಸ್ಟ್ ಕಾಲೇಜ್ ಸಿಕ್ಕುವಂಥ ಕಾಲೇಜ್ನ 4Dಗೆ ಹಾಕಿರ್ತೀರ ಅಂದ್ಕೊಳ್ಳಿ. ಇದು ಅಲಾಟ್ ಆಯಿತು, ನೀವು ಚಾಯ್ಸ್ ಎಂಟ್ರಿನಲ್ಲಿ ಚಾಯ್ಸ್ Bನ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತಂದರೆ ಆವಾಗ 4D ಡಿಲೀಟ್ ಆಗಿಬಿಡುತ್ತೆ. ಸೊ ನಿಮಗೆ ಸಿಕ್ಕಬೇಕಾಗಿರೋಂಥ ಒಳ್ಳೆ ಕಾಲೇಜು ಕೂಡ ಹೊಟ್ಟೋಗುತ್ತೆ. ಸೊ ಹಾಗಾಗಿ ಪ್ರಯಾರಿಟಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗು. ಜೊತೆಗೆ ಎಕ್ಸಾಂಪಲ್ 3C ನಿಮಗೆ ಅಲಾಟ್ ಆಗಿದೆ, ನೀವು ಚಾಯ್ಸ್ 2 ಸೆಲೆಕ್ಟ್ ಮಾಡಿದಿರ ಅಂದ್ಕೊಳ್ಳಿ, ಎಡಿಟ್ ಆಪ್ಷನ್ ಅಂತ ಬಿಡ್ತಾರೆ, ಅದರಲ್ಲಿ ಅವಾಗೇನು 4D ಇರೋದೇ ಇಲ್ಲ ಇದು. ಓಕೆ, ಇದು ಏನೇ ಮಾಡಿದ್ರು ಈ ಕಾಲೇಜ್ನ ಮತ್ತೆ ನೀವು ಆ್ಯಡ್ ಮಾಡೋಕ್ಕಾಗೋದಿಲ್ಲ. ಅವಾಗ ನೀವು ಬರೀ ಈ 3 ಏನಂದರೆ 3 ಬೇಕಾದ್ರೆ ಮೇಲಕ್ಕೆ ಹಾಕೊಬೋದು, 1 ಕೆಳಗಡೆ ಹಾಕೊಬೋದು, 2 ಮೇಲಕ್ಕೆ ಹಾಕೊಬೋದು. ಈ ರೀತಿನಲ್ಲಿ ಈ 3 ಸೀಟಲ್ಲಿ ನೀವು ಎಡಿಟ್ ಮಾಡ್ಕೊಬೋದಾಗುತ್ತೆ. ಈ 4D ಯಾವುದೇ ಕಾರಣಕ್ಕೂ ಕೂಡ ಅವೈಲಬಲ್ ಇರೋದಿಲ್ಲ. ಈ 3C ಕೆಳಗಡೆ ಇನ್ನೆಷ್ಟೇ ಆಪ್ಷನ್ ಇದ್ರೂ ಕೂಡ ಎಲ್ಲ ಡಿಲೀಟ್ ಆಗೋಗುತ್ತೆ. ಸೊ ಹಾಗಾಗಿ ನಾನು ಹೇಳ್ತಾ ಇರೋದೇನು, ಯಾವುದೇ ಕಾರಣಕ್ಕೂ ಕೂಡ 100% ಸಿಕ್ಕುವಂಥ ಕಾಲೇಜ್ನ ಫಸ್ಟ್ ಹಾಕಕ್ಕೆ ಹೋಗಬೇಡಿ. ಫಸ್ಟು ಯಾವ್ದು 100%, 99% ಯಾವ್ದು ಸಿಕ್ಕಲ್ಲ ನೋಡಿ ಅಂಥ ಸೀಟನ್ನು ಹಾಕಿ.
ಮಧ್ಯದಲ್ಲಿ ಸಿಕ್ಕಿದ್ರೂ ಸಿಕ್ಬೋದು ಅಂಥದನ್ನ ಹಾಕಿ. ಲಾಸ್ಟಲ್ಲಿ ಡೆಫಿನೆಟ್ಲಿ ಸಿಕ್ಕುತ್ತೆ ನೋಡಿ. ಅಂತಂದರೆ ಈಗ ಯಾವುದೇ ಸಿಕ್ಕಿಲ್ಲ ಅಂದ್ರೂ ಈ ಕಾಲೇಜ್ ಮಾತ್ರ ಸಿಕ್ಕುತ್ತೆ ಅಂತ ಇರುತ್ತಲ್ಲ, ಅಂಥದನ್ನ ಹಾಕಿ. ಇದನ್ನು ಯಾವುದನ್ನು ನೋಡ್ಕೊಂಡು ಹಾಕಬೇಕು ಅಂತಂದರೆ ಪ್ರೀವಿಯಸ್ ಇಯರ್ ಕಟ್ ಆಫನ್ನು ನೋಡ್ಕೊಂಡು ಹಾಕಬೇಕು. ಸೊ ಆ ಕಟ್ ಆಫ್ ರಿಲೇಟೆಡ್ ಇನ್ನೂ ವಿಡಿಯೋಸ್ ಬೇಕು ಅಂತಂದರೆ ಟಾಪ್ 50 ಕಾಲೇಜಸ್ಸು ಕಾಮೆಂಟ್ ಮಾಡಿ. ಕಮೆಂಟ್ ಜಾಸ್ತಿ ಮಾಡಿದ್ರೆ ಮಾತ್ರ ನಾನು ವಿಡಿಯೋಸನ್ನು ಮಾಡ್ತೀನಿ. ಓಕೆ, ಸೊ ನೆಕ್ಸ್ಟು ಚಾಯ್ಸ್ 3 ಬಂದ್ಬಿಟ್ಟು. ಚಾಯ್ಸ್ 3 ನೋಡ್ರಪ್ಪ, ಈ ಚಾಯ್ಸ್ 3 ಯಾರು ಸೆಲೆಕ್ಟ್ ಮಾಡ್ತಾರೆ ಅಂತಂದರೆ ಈ ಆಪ್ಷನ್ ಎಂಟ್ರಿನಲ್ಲಿ ಬ್ಲೆಂಡರ್ ಮಾಡಿರ್ತಾರಲ್ಲ, ಅಂದರೆ 4th ಆಪ್ಷನಲ್ಲಿ ಒಳ್ಳೆ ಕಾಲೇಜ್ ಇದು, 3rd ಆಪ್ಷನ್ ಒಳ್ಳೆ ಕಾಲೇಜ್ ಇಲ್ಲ ಅಂತಂದರೆ ಅವಾಗ ಇದು ಸೆಲೆಕ್ಟ್ ಆಗಿಬಿಟ್ಟಿತ್ತು. ಅಂದರೆ ಅಂಥ ಟೈಮಲ್ಲಿ ಚಾಯ್ಸ್ 3 ಸೆಲೆಕ್ಟ್ ಮಾಡಿದ್ರೆ ಏನಾಗುತ್ತಪ್ಪ ಅಂದರೆ ಈ ಯಾವ್ದು ಅಲಾಟ್ ಆಗಿರುತ್ತೆ ಸೀಟ್ ನೋಡಿ ಅದು ಮಾತ್ರ ಡಿಲೀಟ್ ಆಗಿರುತ್ತೆ. ಅಂದರೆ 1 2 3 4 3 ಅಲಾಟ್ ಆಗಿತ್ತು ಅಂದರೆ 3 ಮಾತ್ರ ಡಿಲೀಟ್ ಆಗಿರುತ್ತೆ, 1 2 4 ಇರುತ್ತೆ. ಓಕೆನಾ, ಸೊ ಇದು ತುಂಬ ರಿಸ್ಕಿ ಆಪ್ಷನ್. ಓಕೆ, ಸೊ ಇದನ್ನು ಚೂಸ್ ಮಾಡೋಕ್ಕೆ ಹೋಗಬೇಡಿ ಆದಷ್ಟು. ಸೊ ಹಾಗಾಗಿ ನೀವು ಬೆಟರ್ ಎಲ್ಲ ಏನು ಮಾಡೋದು, ಚಾಯ್ಸ್ 2 ಸೆಲೆಕ್ಟ್ ಮಾಡೋದು ಬೆಟರು. ಓಕೆ, ಸೊ ಫೈನಲಿ ಚಾಯ್ಸ್ 4 ಬಂದ್ಬಿಟ್ಟು ಏನಪ್ಪ ಅಂತಂದರೆ ನೀವು ಕೌನ್ಸಿಲಿಂಗಿಂದ ಔಟ್ ಆಗೋವಂಥದ್ದು, ಎಕ್ಸಿಟ್ ಆಗೋವಂಥದ್ದು ಚಾಯ್ಸ್ 4. ಓಕೆನಾ, ಸೊ ಇದು ಚಾಯ್ಸ್ ಎಂಟ್ರಿ ರಿಲೇಟೆಡ್ ಸಿಂಪಲ್ ಒಂದು ಎಕ್ಸ್ಪ್ಲನೇಷನ್ ಆಗಿತ್ತು. ಓಕೆ ನೋಡ್ರಪ್ಪ, ನೀವು ಚಾಯ್ಸ್ ಎಂಟ್ರಿನ ಮಾಡಲಿಲ್ಲ ಅಂತ ಅಂದ್ಕೊಳ್ಳಿ, ಒಂದೊಮ್ಮೆ ಯಾವುದು 1 2 3 4 ಯಾವುದು ಸೆಲೆಕ್ಟ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಆವಾಗಲೂ ಕೂಡ ನೀವು ಆಟೋಮೆಟಿಕ್ಕಾಗಿ ಎಕ್ಸಿಟ್ ಆಗಿಬಿಡ್ತೀರ. ಸೊ ಹಾಗಾಗಿ ವಿತಿನ್ ದ ಡೆಡ್ ಲೈನ್ ನಮ್ಮ ಚಾನಲ್ನಲ್ಲಿ ನಾವು ಇನ್ಫಾರ್ಮ್ ಮಾಡ್ತೀವಿ, ಅದಕ್ಕಿಂತ ಮುಂಚೆ ನೀವು ಚಾಯ್ಸ್ ಎಂಟ್ರಿ ಮಾಡ್ಕೊಳ್ಳೋದು ಬೆಟರು. ಓಕೆನಾ, ಸೊ ಇದರೊಂದಿಗೆ ಈ ಒಂದು ವೆರಿ ಇಂಪಾರ್ಟೆಂಟ್ ವಿಡಿಯೋನ ಮುಗಿಸ್ತಾ ಇದ್ದೀನಿ. ತಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಏನೇ ಡೌಟ್ಸ್ ಇದ್ರೂ ಕೂಡ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಟು ಕ್ಲೆವರ್ ವೆಂಟ್.